ಮಜಾ ಏನು ಗೊತ್ತಾ ಇಲ್ಲಿ, ಧೋನಿ ಈಸ್ ಈಕ್ವಲ್ ಟು ಕ್ಯಾಪ್ಟನ್. ಕ್ಯಾಪ್ಟನಲ್ಲಿ ನಿಮ್ಮ ಜ್ಞಾಪಕ ಇದ್ರೆ 7 ಲೆಟರ್ಸ್ ಇದೆ. ಇವರು ಕೂಡ ನಂಬರ್ 7 ಗೊತ್ತಲ್ಲ, 7 ಫಾರ್ ಎ ರೀಸನ್ ಅಂತ ಎಲ್ಲ ಸಿ ಎಸ್ ಕೆ ಅಭಿಮಾನಿಗಳು ಹೇಳ್ತಾ ಇರ್ತಾರೆ. ಬಟ್ ಈಗ ಸಿ ಎಸ್ ಕೆ ಅನ್ನೋ ಧೋನಿ ಮುಳುಗೋಗ್ತಾ ಇದೆ ಆಲ್ಮೋಸ್ಟ್. Hello, how are you? I am under the water. Please help me. Here too much raining. ಈ ಮುಳುಗೋಗ್ತಾ ಇರೋ ಧೋನಿನ ಎತ್ತಬೇಕಾಗಿರೋದು MS ಧೋನಿ ಅವರು. ಏನು ರಣತಂತ್ರ ತರ್ತಾರೆ, ಹೋಲ್ಸೇಲ್ ಚೇಂಜಸ್ ನಾವು ನೋಡ್ತೀವಿ ಆ ಟೀಮಲ್ಲಿ. ಆಯುಷ್ ಮಾತ್ರೆ ಅಂತ ಅವ್ರನ್ನ ಕರೆಸ್ಬಿಟ್ಟಿದ್ದಾರೆ ಟೆಸ್ಟ್ ಮಾಡೋಣ ಟ್ರಯಲ್ಸಲ್ಲಿ, ಇನ್ ಕೇಸ್ ಋತುರಾಜ್ ಫಿಟ್ ಇಲ್ಲ ಆ್ಯಸ್ ರಿಪ್ಲೇಸ್ಮೆಂಟ್ ಅಂತ. ಅಂದರೆ ಪ್ಲೇಯರ್ಗೆ ಇಂಜುರಿ ಆಗ್ತಾ ಇದ್ದಂಗೆ ಅಥವಾ ಗಾಯ ಆದರೆ ನಾವು ಮಾತ್ರೆ ಕೊಡಪ್ಪ ಅಂತೀವಲ್ಲ, ಆ ಥರ ಮಾತ್ರೆ ಸಿ ಎಸ್ ಕೆ ಫಸ್ಟೇ ತೊಗೊಂಡ್ಬಿಟ್ಟಿದ್ದಾರೆ. ಆಯುಷ್ ಮಾತ್ರೆ ಆ ವ್ಯಕ್ತಿನ ರಿಪ್ಲೇಸ್ಮೆಂಟ್ ಆಗಿ ಮೇ ಬಿ ನೋಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಧೋನಿ ಅವ್ರು ನಿಮ್ಗೆ ಗೊತ್ತಲ್ಲ, ಒಬ್ಬ ಪ್ಲೇಯರ್ ಮೇಲೆ ಟ್ರಸ್ಟ್ ಇಟ್ಟರು ಅಥವಾ ಅವ್ರ ಕ್ಯಾಪ್ಟನ್ಸಿ ಸ್ಟೈಲ್ ಏನು ಗೊತ್ತಾ, ಅವರು ಒಂದು ವಿನ್ನಿಂಗ್ ಕಾಂಬಿನೇಷನ್ನ ಕಂಡುಕೊಂಡ್ಬಿಟ್ರು ಅಂತ ಹೇಳಿದ್ರೆ ನಮ್ಮ ಅಪ್ರಾಣೆ ಬದಲಾವಣೆ ಮಾಡೋದೇ ಇಲ್ಲ. ಬಟ್ ಈ ಸೀಸನ್ ನೀವು ನೋಡಿದ್ರೆ ಋತುರಾಜ್ ಅವರ ನಾಯಕತ್ವದಲ್ಲಿ ಸಿ ಎಸ್ ಕೆ ಸುಮಾರು ಚೇಂಜ್ಗಳನ್ನ ಮಾಡಿಬಿಟ್ರು ಫಸ್ಟು 4-5 ಗೇಮ್ಸಲ್ಲೇ. ಹಾಗಾಗಿ ಸ್ವಲ್ಪ ಡೆಸ್ಪರೇಷನ್ ಕಾಣ್ತಾ ಇತ್ತಾ ಅಲ್ಲಿ ಅಂತೆಲ್ಲ ಕೂಡ ಮಾಹಿತಿ ಬಂದಿದೆ. ಬಟ್ ಅಗೈನ್ ಚೇಂಜ್ ಆಫ್ ಫಾರ್ಚೂನ್ಸ್ ಆಗುತ್ತಾ ಇಲ್ಲಿ ಸಿ ಎಸ್ ಕೆಗೆ? ಇದೆಯಾ ಅವ್ರ ಹತ್ರ ಅಸ್ತ್ರಶಸ್ತ್ರ? ಅದಕ್ಕೆ ಉತ್ತರ ಸಿಗುತ್ತೆ.